ಬಂಧುಗಳೇ, ದಾರಿದೀಪ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ರಶ್ಮಿ. ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಒತ್ತೆ. ನಿಮ್ಮ ಮಿತ್ರರಿಗೂ ಕೂಡ ಶೇರ್ ಮಾಡಿ. ಬಂಧುಗಳೇ, ಇಂದು ನಾವು ಹೇಳ ಹೊರಟ ವಿಷಯ ಒಬ್ಬ ದೇಶದ್ರೋಹಿ ಸ್ವಯಂ ಘೋಷಿತ ಬುದ್ಧಿಜೀವಿ ಡಾಕ್ಟರ್ JS ಪಾಟೀಲ್ ಅನ್ನೋ ಕಟಕನ ಬಗ್ಗೆ. ಮೋದಿ ಜಮ್ಮು ಕಾಶ್ಮೀರದ 370 ರದ್ದು ಮಾಡಿದ್ದು ಅಲ್ಲಿನ ಖನಿಜ ಸಂಪತ್ತನ್ನ ಲೂಟಿ ಮಾಡಲು ಮಾಡ್ತಾ ಹುನ್ನಾರವಂತೆ. ಅಬ್ಬಬ್ಬ, ಏನ್ರಿ ಪಾಟೀಲ್ರೆ, ನಿಮ್ಮ ತಿಳುವಳಿಕೆ, ಜ್ಞಾನ, ತನಿಖಾ ಚಾತುರ್ಯಕ್ಕೆ ನಮ್ಮದೊಂದು ಚಪ್ಪಾಳೆ ಕಣ್ರಿ. ನೀವು ಹೇಳಿದ ಹಾಗೆ ಕಾಶ್ಮೀರದಲ್ಲಿನ ಖನಿಜ ಸಂಪತ್ತಿಗೆ ಕನ್ನ ಹಾಕೋಕೆ ಆರ್ಟಿಕಲ್ 370 ರದ್ದು ಮಾಡಿದ್ದ. ಹಾಗಿದ್ರೆ ಎಲ್ಲೆಲ್ಲಿ ಖನಿಜ ಸಂಪತ್ತು, ಅರಣ್ಯ ಸಂಪತ್ತು ಹೆಚ್ಚಿದೆಯೋ ಅಲ್ಲೆಲ್ಲ ಒಂದೊಂದು ಸ್ಪೆಷಲ್ ಸಾಂವಿಧಾನಿಕ ಆರ್ಟಿಕಲ್ ಅನ್ನ ಕೊಟ್ಟು ಒಂದೊಂದು ರಾಜ್ಯಕ್ಕೂ ಒಂದೊಂದು ಸಂವಿಧಾನ ಕೊಟ್ಬಿಟ್ರೆ ನಿಮ್ಗೆ ಆಗ ಸರಿ ಅನ್ಸುತ್ತೇನೋ. ಒಂದೊಂದು ರಾಜ್ಯದಲ್ಲೂ ಒಂದೊಂದು ಪ್ರತ್ಯೇಕವಾಗಿ ತಮ್ಮದೇ ಬಾವುಟ, ತಮ್ಮದೇ ನೀತಿ ಮತ್ತು ಆಡಳಿತ ವ್ಯವಸ್ಥೆ ಇದ್ರೆ ಭಾರತವನ್ನ ಒಂದು ಒಕ್ಕೂಟ ರಾಷ್ಟ್ರ ಎನ್ನಲಿಕ್ಕೆ ಸಾಧ್ಯನಾ? ಇಲ್ಲ ಬಿಡಿ ವೀಕ್ಷಕರೇ. ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಎಲ್ಲರೂ ಸಮಾನರು. ನಮ್ಮ ದೇಶ ಹಿಂದೆ ಹೀಗಿರ್ಲಿಲ್ಲ ಎನ್ನುವುದಕ್ಕಿಂತ ಇಷ್ಟು ಚಿಕ್ಕದಿರಲಿಲ್ಲ. ಪಕ್ಕದ ಬಾಂಗ್ಲಾ, ನೆತ್ಯ ಪಾಕ್ ನಮ್ಮ ದೇಶವೇ ಆಗಿತ್ತು. ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದಷ್ಟು ರಾಜಕೀಯ ಷಡ್ಯಂತ್ರ ಕುತಂತ್ರದಿಂದ ರಾಮ್ ರಹೀಂ ಒಂದೇ ಎಂದವರ ನಡುವೆ ವಿರಸ ಉಂಟಾಗಿತ್ತು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಒಂದಾಗಿದ್ದ ದೇಶ ಧರ್ಮದ ಆಧಾರದ ಮೇಲೆ ಇಬ್ಬಾಗವಾಗಿತ್ತು. ದೇಶ ಹೊಡೆದು ಎರಡಾದ ಮೇಲೆ ಭಾರತದ ಒಕ್ಕೂಟ ಸೇರದೆ ತಮ್ಮದೇ ಒಂದು ದೇಶ ಕಟ್ಟುವ ಹುಮ್ಮಸ್ಸು ತೋರಿದ್ದು ಹೈದರಾಬಾದ್ ನಿಜಾಮರು ಮತ್ತು ಜಮ್ಮು ಕಾಶ್ಮೀರದ ಹರಿ ಸಿಂಗ್. ಆದರೆ ಸರ್ದಾರ್ ವಲ್ಲಭಭಾಯ್ ಪಟೇಲರ ನೇತೃತ್ವದಲ್ಲಿ ಹೈದರಾಬಾದ್ ನಿಜಾಮರ ವಿರುದ್ಧ ಆಪರೇಷನ್ ಪೋಲೋ ನಡೆಸಿದ ನಂತರ ಹೈದರಾಬಾದ್ ಭಾರತದ ಒಕ್ಕೂಟವನ್ನ ಸೇರಿತ್ತು. ಹಾಗೆ ಭೂಲೋಕದ ಸ್ವರ್ಗ ಎನ್ನುವ ಕಾಶ್ಮೀರದ ರಾಜ ಮೂಲತಃ ಹಿಂದೂ. ಈ ಕಾರಣವಾಗಿಯೇ ಪಾಕಿಗಳ ಹಾಗೆ ಕಾಶ್ಮೀರಿ ಮುಸಲ್ಮಾನರ ಕೆಂಗಣ್ಣಿಗೆ ಅಲ್ಲಿನ ರಾಜ ಗುರಿಯಾಗಬೇಕಿತ್ತು. ಆಗ ಪಾಕ್ನ ಉಪಟಳ ತಾಳಲಾಗದೆ ಕಾಶ್ಮೀರ ಭಾರತದ ಒಕ್ಕೂಟ ಸೇರುವ ನಿರ್ಧಾರ ಮಾಡಿತ್ತು. ಅದು ಕೂಡ 1947 ಅಕ್ಟೋಬರ್ 11 ಇನ್ಸ್ಟ್ರುಮೆಂಟ್ ಆಫ್ ಅಸೆಷನ್ ಮೂಲಕ. ಅದು ಕೂಡ ಸಂವಿಧಾನದ ಸ್ಪೆಷಲ್ ಆರ್ಟಿಕಲ್ 370 ಅಡಿಯಲ್ಲಿ ಒಂದಷ್ಟು ವಿಶೇಷ ಸವಲತ್ತುಗಳನ್ನ ಪಡೆದೆ. ವೀಕ್ಷಕರೇ, ಕಾಶ್ಮೀರ ಭಾರತದ ಒಕ್ಕೂಟ ಸೇರಿದ ನಂತರ ಪಾಕ್ ಕಾಶ್ಮೀರವನ್ನ ತನ್ನದಾಗಿಸಿಕೊಳ್ಳುವ ಹಂಬಲದಿಂದ ಹಿಂದೆ ಸರಿಯಲಿಲ್ಲ. ಭಾರತದಿಂದ ಆಡಳಿತಾತ್ಮಕವಾಗಿ ಬೇರೆಯೇ ಉಳಿದ ಪಾಕಿಸ್ತಾನಕ್ಕೆ ಪಾಕ್ ಮೊದಲಿಗೆ 1965 ಮುತ್ತಿಗೆ ಹಾಕಿತ್ತು. ಅಲ್ಲಿಂದ ಇಲ್ಲಿಯವರೆಗೂ ಕಾಶ್ಮೀರಕ್ಕೆ ಪಕ್ಕದ ಪಾಕ್ ಕಂಟಕವಾಗಿಯೇ ಇದೆ. ಕಾಶ್ಮೀರ ಪಾಕಿಸ್ತಾನದ ಕೀಚಕ ಬುದ್ಧಿಗೆ ಸೊರಗಿದ್ದು ಎಷ್ಟು ಸತ್ಯವೋ ಅದಕ್ಕಿಂತ ಒಂದಷ್ಟು ಹೆಚ್ಚು ಪಾಲು ಸಂಕಟ ಅನುಭವಿಸಿದ್ದು ವಿಧಿ 370ರಿಂದ. ವೀಕ್ಷಕರೇ, ಕಾಶ್ಮೀರವೇನು ಭಾರತದ ಒಕ್ಕೂಟ ಸೇರಿತ್ತು, ಅದು ಕೂಡ ವಿಶೇಷ ಸ್ಥಾನಮಾನಗಳ ಬುತ್ತಿ ಹೊತ್ತು ಒಂದು ಬಗೆಯಲ್ಲಿ ಭಾರತದಿಂದ ಹೊರಗೆ ಎಂಬಂತೆ ಇತ್ತು. ಒಂದು ಪ್ರತ್ಯೇಕ ಸಂವಿಧಾನ, ಪ್ರತ್ಯೇಕ ಧ್ವಜ ಹೊಂದಿದ್ದ ಕಾಶ್ಮೀರ ಕೇಂದ್ರ ಸರ್ಕಾರದ ಆಡಳಿತದಿಂದ ಸಂಪೂರ್ಣವಾಗಿ ಹೊರಗೆ ಉಳಿದಿತ್ತು. ಕೇಂದ್ರ ಕೇವಲ ಹಣಕಾಸು ರಕ್ಷಣೆಯ ವಿಷಯವಾಗಿ ಅಷ್ಟೇ ಜಮ್ಮು ಕಾಶ್ಮೀರದಲ್ಲಿ ಒಂದಷ್ಟು ಅಧಿಕಾರ ಪಡೆದಿತ್ತು. ಹೀಗಾಗಿಯೇ ಭಾರತಾಂಬಿಯ ಶಿರ ಎನ್ನುವ ಕಾಶ್ಮೀರ ಭಾರತಕ್ಕೆ ಸಂಬಂಧವೇ ಇಲ್ಲವೆಂಬಂತೆ ಇತ್ತು. ಈ ಹಿನ್ನೆಲೆಯನ್ನ ದುರ್ಬಳಕೆ ಮಾಡಿಕೊಂಡ ಆಡಳಿತ ಪಕ್ಷಗಳು ತಮ್ಮದೇ ರೀತಿಯ ಆಡಳಿತ ನಡೆಸಲು ಶುರು ಮಾಡಿದ್ದವು. ಭ್ರಷ್ಟಾಚಾರ, ಅಧಿಕಾರಿಗಳ ದುರ್ನಡತೆ, ಜನರ ತೀರದ ಸಾವು ನೋವು, ಅತ್ಯಾಚಾರ, ಶಿಕ್ಷಣದ ಕೊರತೆ, ಮೂಲಸೌಕರ್ಯಗಳ ಕೊರತೆ ಎಲ್ಲವೂ ತಾಂಡವವಾಡುತ್ತಿದ್ದದ್ದು ಡಾಕ್ಟರ್ JS ಪಾಟೀಲರ ಅರಿವಿಗೆ ಬರಲೇ ಇಲ್ವೇ? ಅದಲ್ಲದೆ ಕಾಶ್ಮೀರ ಭಯೋತ್ಪಾದಕರ ಕೂಪವಾಗಿದ್ದು ನಿಮ್ಮ ಜ್ಞಾನಕ್ಕೆ ಸಿಗಲೇ ಇಲ್ವೇ? ವೀಕ್ಷಕರೇ, ವಿಧಿ 370 ತೆಗೆದ ನಂತರ ಅಲ್ಲಿ ಒಂದಷ್ಟು ಹೆಮ್ಮೆ ಪಡುವಂತಹ ಬದಲಾವಣೆಗಳಾಗಿವೆ. ಅದರಲ್ಲೂ ಕಾಶ್ಮೀರದಲ್ಲಿ ಇದುವರೆಗೂ 10,000 ಕೋಟಿಗಳಷ್ಟು ಹೂಡಿಕೆಯಾಗುತ್ತಿದ್ದ ದಿನಗಳಿಂದ ಸತತ 25,000 ಕೋಟಿಗೂ
ಹೆಚ್ಚು ಹೂಡಿಕೆಯನ್ನ ಎಂದು ಕಾಶ್ಮೀರ ಪಡೆದಿದೆ. ಇನ್ನು ಮುಖ್ಯವಾಗಿ 66%ನಷ್ಟು ಭಯೋತ್ಪಾದನೆ ಕಡಿಮೆಯಾಗಿದೆ ಎಂದು ಸಹ ವರದಿಯಾಗಿದೆ. ಪ್ರವಾಸೋದ್ಯಮ ಹಲವಾರು ಸ್ಥಳೀಯರಿಗೆ ಆಸರೆಯಾಗುತ್ತಿದೆ. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ಕಾಶ್ಮೀರದ ಮೂಲ ನಿವಾಸಿಗಳಿಗೆ ಬಿಟ್ಟರೆ ಅಲ್ಲಿ ಆಸ್ತಿ ಮಾಡುವ ಹಕ್ಕು ಮಿಕ್ಕ ಇನ್ಯಾವ ಭಾರತೀಯ ಪ್ರಜೆಗೂ ಇರಲೇ ಇಲ್ಲ. ಈಗ ಆಸ್ತಿ ಮೇಲಿದ್ದ ವಿಶೇಷ ವಿಧಿ 35A ಅನ್ನು ಕೂಡ ರದ್ದು ಮಾಡಲಾಗಿದೆ. ಜೆಎಸ್ ಪಾಟೀಲರು ಹೇಳುವಂತೆ ಇದು ಬಹುಸಂಖ್ಯೆಯ ಮುಸಲ್ಮಾನರಿರುವ ಕಾಶ್ಮೀರದಲ್ಲಿನ ಮುಸಲ್ಮಾನರ ಹಕ್ಕುಗಳನ್ನ ಕಸಿದುಕೊಳ್ಳೋಕೆ ಎನ್ನುವುದಾದರೆ ಕೇವಲ 5% ಕಾಶ್ಮೀರಿ ಪಂಡಿತರ ಮೇಲೆ ಹಿಂಸೆ ನಡೆಯುವಾಗ ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಲಿಲ್ವೇ? ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ. ಇದಕ್ಕೆ ಉತ್ತರ ನೀವೇ ಹೇಳಬೇಕು. ನೋಡಿ ದೇಶವಾಸಿಗಳೇ, ನಮ್ಮ ದೇಶದಲ್ಲಿ ಎಂಥ ನೀಚ ವ್ಯಕ್ತಿಗಳು ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ರಾಕ್ಷಸರು ಮಾಡಿದ ಕೃತ್ಯ ಆಗಿದೆ. ಆದ್ರೆ ಈ ಕಟುಕರಿಗೆ ಕರುಣೆ ಬಾರದೆ. ಇಂಥವರಿಗೆ ನೀವೇ ಉತ್ತರಿಸಬೇಕು ಅಂತ ಹೇಳುತ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅನಂತ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್.